ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರುವಂತದ್ದು ನಂದೀಶ್. ತುಮಕೂರು ಬಹಳ ಕುತೂಹಲ ಮೂಡಿಸಿದಂತಹ ಕ್ಷೇತ್ರ. ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿಗಳೇ ಅಖಾಡದಲ್ಲಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಜನರ ಮನದಾಳ ಏನ್ ಹೇಳ್ತಾ ಇದೆ? ಮುದ್ದಹನುಮೇಗೌಡರ ಪರ ಒಲವಿದೆಯಾ ಅಥವಾ ಬಂಡಾಯದ ಬೇಗುದಿ ಬಿಜೆಪಿಗೆ ಪ್ಲಸ್ ಆಗತ್ತಾ? ಇಲ್ಲವೇ ಮಾಜಿ ಪ್ರಧಾನಿಗಳು ಅನ್ನುವಂತಹ ಗೌರವದೊಂದಿಗೆ ಅವರ ಪರ ಒಲವೇನಾದ್ರೂ ಮೂಡ್ತಾ ಇದೆಯಾ? ತುಮಕೂರಿನ ಮತದಾರ ಏನಂತಾರೆ? ಪ್ರತಿಮಾ, ಏನಂತಂದ್ರೆ ಈ ಬಾರಿ ತುಮಕೂರು ಲೋಕಸಭಾ ಚುನಾವಣಾ ಕ್ಷೇತ್ರ ಏನು ಇಡೀ ದೇಶದಲ್ಲಿ ತನ್ನತ್ತ ಗಮನವನ್ನ ಸೆಳೆದಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಬಾರಿ ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಬಂಡಾಯ ಅಭ್ಯರ್ಥಿ ಕೂಡ ಏನು ಮುದ್ದಹನುಮೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಸಾಕಷ್ಟು ಒಂದು ರೀತಿ ಕುತೂಹಲ ಕೆಳಿಸಿದೆ ಅಂತಾನೆ ಹೇಳ್ಬೋದು. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತವೆ. 4 ಬಿಜೆಪಿ MLA-ಗಳಿದ್ರೆ, 3 JDS ಹಾಗೂ 1 ಕಾಂಗ್ರೆಸ್ MLA-ಗಳಿದ್ದಾರೆ. ನಾವಿವಾಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಇದ್ದೀವಿ. ಪರಮೇಶ್ವರ್ ಅವರು ಸ್ಪರ್ಧೆ ಮಾಡುವಂತ ಒಂದು ಕ್ಷೇತ್ರ. ಹಾಗಾಗಿ ಇಲ್ಲಿನ ಮತದಾರರು ಯಾರಿಗೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ಅನ್ನುವಂಥದ್ದು ಮತದಾರರನ್ನೇ ಕೇಳೋಣ ಬನ್ನಿ. ಸರ್, ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇದೆ, ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇಲ್ಲಿ ನೀವು ಯಾವುದಕ್ಕೆ ಬೆಂಬಲ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಸರ್, ನಾವು ಕೊರಟಗೆರೆಯಲ್ಲಿ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೆದ್ದಿದ್ದಾರೆ. ಅವರು ನಮ್ಮ ಲೀಡ್ರು. ಅವರು ಈ ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ಕೊಡ್ರಿ ಅಂತ ಮೊನ್ನೆ ಕರೆದು ಕಾರ್ಯಕರ್ತನೆಲ್ಲ ಕರೆದು ಸೂಚಿಸಿದ್ದಾರೆ. ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ನಡ್ಕೊಂಡ್ರಿ ಸರ್. ನೀವು ಅಂದ್ರೆ ಈಗ ಚುನಾವಣೆ ನಡೀತಾ ಇದೆ, ಈಗ ಮುದ್ದಹನುಮೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನೀವು ಯಾರಿಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ? ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿ ಅವರ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಿ, ಕೇಂದ್ರ ಸರ್ಕಾರದಲ್ಲಿ ಒಳ್ಳೆ ಆಡಳಿತ ನೀಡಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯುತ್ತಿದೆ. ಅದರಿಂದ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಹರಳಲಿದೆ. ಯಾಕಂದ್ರೆ ದೇವೇಗೌಡರಿಗೆ ಸಂಖ್ಯಾಶಾಸ್ತ್ರ ಎದುರಾಗಲಿದೆ. 1989ರಲ್ಲಿ ತೇಜಸ್ವಿನಿ ರಮೇಶ್ ಮೇಲೆ ಅತ್ಯಧಿಕ ಮತಗಳಿಂದ ಸೋತಿರ್ತಾರೆ. 1999ರಲ್ಲಿ ಇವ್ರ ಮೇಲೆ ಸೋತಿರ್ತಾರೆ ಹಾಸನದಲ್ಲಿ. ಹಾಗಾಗಿ ಈ ಸರಿ GS ಬಸವರಾಜರವರು ಅತ್ಯಧಿಕ ಮತಗಳಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿ ನರೇಂದ್ರ ಮೋದಿ ಅವರು ಈ ಸರಿ ಪ್ರಧಾನಮಂತ್ರಿ ಆಗಿ 300 ಅಧಿಕ ಸೀಟ್ಗಳು ಕೇಂದ್ರ ಸರ್ಕಾರ ತಗೊಳ್ಳಲಿದೆ. ಅದರಲ್ಲಿ ತುಮಕೂರು ಕ್ಷೇತ್ರ ಕೂಡ ಒಂದಾಗಲಿದೆ. ಸರ್, ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು? ಈ ಬಾರಿ ಯಾರಿಗೂ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಪಕ್ಕ ಕಾಂಗ್ರೆಸ್, ನಾವು ಪರಮೇಶ್ವರ ಅನುಯಾಯಿಗಳು. ಆದರೂ ಅಲ್ಲಿ ಸಂಸದರಿಗೆ ಟಿಕೆಟ್ ಕೊಡಬೇಕಾಯಿತು. ನಮ್ಮ ಕಾರಣಾಂತರಗಳಿಂದ JDS ಕಾಂಗ್ರೆಸ್ ಮೈತ್ರಿಯಿಂದ ಬರೋಕ್ಕಾಗಲಿಲ್ಲ. ಆದರೂ ಮುದ್ದಹನುಮೇಗೌಡರು ಪರವಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮುದ್ದಹನುಮೇಗೌಡರು ವಾಪಸ್ ತಗೊಂಡ್ರೆ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ. ತಾವು ಯಾರಿಗೆ ಓಟ್ ಹಾಕ್ಬೇಕು? ನಾವು ಇಲ್ಲಿ ಏನಾಗಿದೆ ಅಂದರೆ 3 ಸತಿ ಕಾಂಗ್ರೆಸ್ ಅಲ್ಲಿ ಬಸವರಾಜ್ ಅವರು ಗೆದ್ದಿದ್ರು, 1 ಸತಿ ಬಿಜೆಪಿಯಲ್ಲಿ ಗೆದ್ದಿದ್ದಾರೆ, 1 ಸತಿ ಸೋತಿದ್ದಾರೆ ಕಳೆದ ಬಾರಿ. ಅವ್ರದ್ದು ಕೊಡುಗೆ ನಮ್ಮ ತುಮಕೂರು ಲೋಕಸಭೆಗೆ ಏನು ಕೊಡುಗೆ ಇಲ್ಲ. ಆದ್ರಿಂದ ನಮ್ಮ ಮುದ್ದಹನುಮೇಗೌಡರು ಸಜ್ಜನ ರಾಜಕಾರಣಿ, ವಿದ್ಯಾವಂತರು, ಬುದ್ಧಿವಂತರು, ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಆದರೆ ಕಾರಣಾಂತರದಿಂದ ಈ ಮೈತ್ರಿ ಸರ್ಕಾರ ಇದು ಒಪ್ಪಂದದ ಮೇರೆಗೆ ಕೊಟ್ಟಿಲ್ಲ. 29 ಕಳೆದ ಮೇಲೆ ನಮ್ಮ DCM ಸಾಹೇಬರು ಏನು ಹೇಳ್ತಾರೋ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ನಿರ್ಣಯ ತಗೊಳ್ತಾರೆ. ಈಗಾಗಲೇ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಅವರಿಗೆ ಟಿಕೆಟ್ ಅನ್ನು ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟಿದೆ. ಈಗ ತಾವು ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀರಾ, ಮುದ್ದಹನುಮೇಗೌಡರು ಬೆಂಬಲಿಗರು ಅಂತ ಹೇಳ್ತಾರಾ? ಮುದ್ದಹನುಮೇಗೌಡರು ಕೂಡ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ ಹಾಕ್ತೀರಾ? ಯಾರಿಗೆ ಮತ ಹಾಕ್ತೀರಾ? ಅದ್ ನೋಡ್ಬೇಕು, ಕಾದ್ ನೋಡ್ಬೇಕು ಸರ್. ಇನ್ನು 29 ಕಳೀಬೇಕು. ತಾವು ಈಗ ಮಾಜಿ ಪ್ರಧಾನಿ HD ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ GS ಬಸವರಾಜ್ ಬಿಜೆಪಿಯಿಂದ. ಮುದ್ದಹನುಮೇಗೌಡರು ಕೂಡ ಕಾಂಗ್ರೆಸ್ನಲ್ಲಿ ಸಂಸದರಾಗಿದ್ರು, ಅವರು ಸ್ಪರ್ಧೆ ಮಾಡ್ತಾರೆ. ತಾವು ಯಾರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ? ಸರ್, ನಾವು ಮುದ್ದಹನುಮೇಗೌಡರೇ ಬೆಂಬಲ ಕೊಡ್ತಾ ಇರೋದು. ಆದರೆ ನಮ್ಮ ಸಾಹೇಬರು ಪರಮೇಶ್ವರ ಸಾಹೇಬರು 29ರವರೆಗೂ ನಾನು ತೆಗಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕನ್ವಿನ್ಸ್ ಮಾಡಿ ನಮ್ಮ ಮುದ್ದಹನುಮೇಗೌಡರನ್ನು ನಾನು ತೆಗಿಸ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ತಗಿಲಿಲ್ಲ ಅಂದ್ರೆ ನಮ್ಮ ಸಾಹೇಬರು ಯಾರು ಡೈರೆಕ್ಷನ್ ಕೊಡ್ತಾರೋ, ಆಲ್ರೆಡಿ ಒಂದ್ಸಲ ಹೇಳಿದ್ದಾರೆ ನಾವು ಸಮ್ಮಿಶ್ರ ಸರ್ಕಾರ ಇದರಿಂದ ನಾವು JDSಗೆ ಬೆಂಬಲ ಕೊಡಬೇಕು ಅಂತ. ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು. ತಾವು ಯಾರಿಗೆ ಬೆಂಬಲ ಕೊಡಬೇಕಂತ ಅನ್ಕೊಂಡಿದ್ದೀರಿ ಸರ್? ಸರ್, ಆಕ್ಚುಲಿ ನಾವು ಸುಮಾರು ನಾನು ಮತ ಹಾಕ್ದಾಗ್ಲಿಂದಲೂ ಕಾಂಗ್ರೆಸ್ಗೆ ಓಟ್ ಹಾಕೊಂಬಂದಿರೋದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಟ್ಟ ಅಭಿಮಾನಿಗಳಾಗಿ ಕೆಲಸ ಮಾಡ್ತಾ ಇದ್ವಿ. ಇದಿಷ್ಟು ಪ್ರತಿಮಾ, ಏನಂತಂದ್ರೆ ಕೊರಟಗೆರೆ ಕ್ಷೇತ್ರದ ಜನರು ತಮ್ಮ ಒಬ್ಬೊಬ್ರು ಒಂದೊಂದು ರೀತಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸಾಕಷ್ಟು ಬಾರಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಮುದ್ದಹನುಮೇಗೌಡರು ಕಳೆದ ಬಾರಿ ಸಂಸದರಾಗಿದ್ರು, ಮತ್ತೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹೀಗಾಗಿ ಅವ್ರು ಕೊಡಬೇಕಾಗಿತ್ತು ಅನ್ನುವಂತ ಮಾತನ್ನ ಕೆಲವರು ಹೇಳ್ತಾ ಇದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು ಯಾರಿಗೆ ಓಟ್ ಹಾಕಿ ಅಂತಾರೆ ಅವ್ರಿಗೆ ನಾವು ಓಟ್ ಹಾಕ್ತಿವಿ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಜೆಪಿ ಅವರು ಕೂಡ ನಾವು ಬಿಜೆಪಿಗೆ ಓಟ್ ಹಾಕ್ತಿವಿ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಮಾ, ಇದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನರ ಮನದಾಳ. ಹಾಗಾದ್ರೆ ಈಗ ತುಮಕೂರು ಗ್ರಾಮಾಂತರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮತದಾರ ಏನ್ ಹೇಳ್ತಿದ್ದಾರೆ? ಮಹಾಂತೇಶ್, ಈಗ
ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಹಾಂತೇಶ್. ಅಲ್ಲಿನ ಜನರ ಮನದಾಳ ಏನು? ಈ ಬಾರಿಯ ತುಮಕೂರಿನ ಅಖಾಡದಲ್ಲಿ ಎತ್ತ ಒಲವು? ಭಾವನಾ, ಈಗ ನಾವು ಇಲ್ಲಿ ತುಮಕೂರಿನ ಒಂದು ಯೂನಿವರ್ಸಿಟಿ ಮುಂದೆ ಇರುವಂತದ್ದು. ಈಗ ನನ್ನ ಹಿಂದೆ ಸಾಕಷ್ಟು ಬೆಳಗ್ಗೆ ವಾಕಿಂಗ್ ಮುಗಿಸ್ಕೊಂಬಂದಂತಹ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾರ. ಏನು ಅವರ ಅಭಿಪ್ರಾಯ ಏನು ಈ ಲೋಕಸಭಾ ಚುನಾವಣೆ, ತುಮಕೂರು ಲೋಕಸಭಾ ಕ್ಷೇತ್ರದ ಅವರ ಅಭಿಪ್ರಾಯ ಏನಾಗಿದೆ ಅನ್ನೋದು ಕೇಳೋಣ. ಸರ್ ನಮಸ್ಕಾರ ಸರ್. ಈಗ ನೀವು ಈಗ ಮಾಜಿ ಪ್ರಧಾನಿ ಅಂತ ದೇವೇಗೌಡರು ಬಂದಿದ್ದಾರೆ ತುಮಕೂರಿಗೆ. ಸೊ ಅವ್ರು ಬಂದಿರೋದು ತುಮಕೂರಿಗೆ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ, ಏನಾಗುತ್ತೆ ಸರ್, ಏನ್ ಹೇಳ್ತೀರಿ? 100ಕ್ಕೆ 100 ಮೈನಸ್ ಆಗುತ್ತೆ. ಜನ ತೀರ್ಮಾನ ಮಾಡಿದ್ದಾರೆ. ದೇಶಕ್ಕೆ ಸುಭದ್ರ ಸರ್ಕಾರ ಬೇಕಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಈಗಿನ ಯುವಕರು, ಮಹಿಳೆಯರು, ವ್ಯಾಪಾರಸ್ಥರು, ಕಾರ್ಮಿಕರು ಪ್ರತಿಯೊಬ್ಬರು ತೀರ್ಮಾನ ಮಾಡಿದ್ದಾರೆ. ಈ ಸಲನೂ ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ಜನಗಳಲ್ಲಿ ಮನಸ್ಸಲ್ಲಿ ತೀರ್ಮಾನ ಮಾಡಿದ್ದಾರೆ. 100ಕ್ಕೆ 100 ಭಾಗ ಈ ಕ್ಷೇತ್ರನೂ ಕೂಡ ಬಿಜೆಪಿ ಪಾಲಾಗಲಿದೆ. ಬಿಜೆಪಿ ಪಾಲಾಗೋದಕ್ಕಿಂತ ಮುಖ್ಯವಾಗಿ ಈ ದೇಶಕ್ಕೆ ಬೇಕಾಗಿರೋದು ಸುಭದ್ರ ಸರ್ಕಾರ. ಈಗೇನು ದೇವೇಗೌಡರಿಂದ ನಮಗೆ ಬೇಜಾರಿಲ್ಲ, ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ. ಬಟ್ ಸುಭದ್ರ ಸರ್ಕಾರ ಕೊಡೋಕ್ಕೆ ಇವ್ರು 28 ಪಕ್ಷ ಕಟ್ಕೊಂಡು ಮಾಡೋಕ್ಕಾಗಲ್ಲ. ಈ ಕರ್ನಾಟಕದಲ್ಲಿ ಜನ ನೋಡ್ತಾ ಇದ್ದಾರೆ, MLA ಏನು ಸೀಟ್ ಇದೆ, ನಾವು 38 ಸೀಟ್ ಇಟ್ಕೊಂಡು ಇವರು ಅನಧಿಕೃತವಾಗಿ ಸರ್ಕಾರ ರಚನೆ ಮಾಡಿ ಬೆಳಗ್ಗೆ ಎದ್ದು ಸೀಟ್ ಉಳಿಸ್ಕೊಳೋದ್ರಲ್ಲೇ ಕಾಲಹರಣ ಮಾಡಿ ಜನಗಳು ದುಡ್ಡು ಟ್ಯಾಕ್ಸು ಮತ್ತೊಂದು ಎಲ್ಲ ಪೋಲ್ ಮಾಡ್ತಿದ್ದಾರೆ. ಫ್ರೀ ಕಾರ್ಯಕ್ರಮಗಳು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾ, ಈಗ ರಾಹುಲ್ ಗಾಂಧಿ ಘೋಷಣೆ ಮಾಡಿರೋ ಅಂತ ಈಗ ವೆನಿಜುಲಾದಲ್ಲಿ ನೆನ್ನೆ ತೋರಿಸಿದ್ದಾರೆ. ಇಡೀ ದೇಶ ಸರ್. ಇನ್ನು ಇವತ್ತು ಏನು ಮುದ್ದನ್ಮೇಗೌಡರು ಬಂಡಾಯ ಇದೆ. ಸೊ ಆ ಒಂದು ಬಂಡಾಯದ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಆ ಬಂಡಾಯ ದೇವೇಗೌಡರಿಗೆ ತಲೆನೋವಾಗುತ್ತೆ, ಏನ್ ಹೇಳ್ತೀರಾ ಸರ್? ಈ ಬಂಡಾಯದ ಬಗ್ಗೆ ಇನ್ನೂ ಏನು ಗ್ಯಾರಂಟಿ ಇಲ್ಲ ಸರ್. ಇನ್ನು ಅವ್ರು ಯಾವಾಗ ವಾಪಸ್ ತಗೊಂಡ್ಬಿಡ್ತಾರೋ, ಅವ್ರಿಗೆ ಎಲ್ಲಿಂದ ಪ್ರೆಷರ್ ಬರುತ್ತೋ ಗೊತ್ತಿಲ್ಲ. ಈಗ ನಮ್ಮ ತುಮಕೂರಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೋದಿ ಅವ್ರನ್ನೇ ನಾವು ಸಪೋರ್ಟ್ ಮಾಡೋದು. ನಮಗೆ ಮೋದಿ ಅವರೇ ನಮಗೆ ಎಲ್ಲ ರೀತಿಯೂ ನಮಗೆ ಅನುಕೂಲತೆ ದೇಶಕ್ಕೆ ಕಾಣ್ತಾ ಇದೆ. ನಮಗೆ ಮೋದಿ ಅವರೇ ಬೇಕು. ಮೋದಿಜಿಗೆ ಈಗ ನೀವು ಇವತ್ತು ಏನು ಬಸವರಾಜ್ ಅವರು ಸ್ಪರ್ಧೆ ಮಾಡಿರುವಂತದ್ದು, ಮತ್ತೆ 4 ಸತಿ ಸ್ಪರ್ಧೆ ಮಾಡಿದ್ದಾರೆ, ಇದೆಲ್ಲವೂ ನಡುವೆ ಕೂಡ ಬಿಜೆಪಿಗೂ ಕೂಡ ದೇವೇಗೌಡರು ಬಂದಿರೋದು ಕಷ್ಟ ಇದೆ ಅಂತ ಹೇಳೋ ಒಂದು ಮಾತುಗಳಿರುವಂತ, ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಜನ ಪ್ರಜ್ಞಾವಂತರಾಗಿದ್ದಾರೆ. ಇವತ್ತು ದೇಶ ಸುಭದ್ರತೆ ನೋಡ್ತಾ ಇದ್ದಾರೆ. ಹಾಗೆ ನೋಡಿ, ದೇಶದ ಹೊರಗಿನ ಶತ್ರುಗಳು ನೋಡೋದಕ್ಕೆ ನಮ್ಮಲ್ಲಿ ಮಿಲಿಟರಿ ಇದೆ, ಸೈನ್ಯ ಇದೆ, ಆಮೇಲೆ ಅದೇ ವೆಪನ್ಸ್ ಇದ್ದಾವೆ. ದೇಶದ ಒಳಗಡೆ ಇರೋ ಶತ್ರುಗಳು ನೋಡೋಕ್ಕೆ ನಮ್ಮ ಮೋದಿ ಒಬ್ಬರೇ ಲಾಯಕ್ ಆಗಿರೋ ವ್ಯಕ್ತಿ. ಆದ್ರಿಂದ ನಾವು ಮೋದಿನೇ ಬೆಂಬಲಿಸ್ತೀವಿ ಸರ್. GST ಇಂದಾಗಲಿ ಯಾರಿಗೂ ತೊಂದರೆ ಆಗಿಲ್ಲ ಸರ್. ರಾಜಕೀಯ ವ್ಯಕ್ತಿಗಳು ಮಾತ್ರ ತೊಂದರೆ ಆಗಿರೋದು. GST ಇಂದ ಯಾರಿಗೂ ತೊಂದರೆ ಇಲ್ಲ, ಅನುಕೂಲ ಆಗಿದೆ ಸರ್. ಯಾಕಂದ್ರೆ 5 ವರ್ಷದಿಂದ ನೋಡಿದ್ರೆ ದರದಲ್ಲಿ ಎಲ್ಲ ಸ್ಥಿರತೆ ಇದೆ ಸರ್, ಯಾವುದು ಜಾಸ್ತಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಸರ್ ಕಾಳಸಂತೆಕೋರರು ಅವರು ಇವರು ಇದ್ದಿದ್ದು. ಮೋದಿ ಸರ್ಕಾರದಲ್ಲಿ ಕಾಳಸಂತೆಕೋರರು, ಕಳ್ಳರು ಯಾರು ಇರಕ್ಕೆ ಸಾಧ್ಯವೇ ಇಲ್ಲ ಸರ್. ಹಾಗಾಗಿ ನಾವು ಮೋದಿಗೆ ಬೆಂಬಲ ಕೊಡ್ತೀವಿ ಸರ್. ನೀವು ಯಾವ ಪಾರ್ಟಿಗೆ ಬೆಂಬಲ ಕೊಡ್ತೀರಾ ಸರ್? ನಾವು ಬಿಜೆಪಿಗೆ ಸರ್. ನೀವು ಈಗ ಏನು ತುಮಕೂರಲ್ಲಿರುವಂಥ ರಾಜಕೀಯನ ನೋಡಿದ್ದೀರಾ, ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ದೇವೇಗೌಡರಿಗೆ ಹೊಸ ಬಂದಿರೋ ದೇವೇಗೌಡರಿಗೆ ಬೆಂಬಲಿಸ್ತೀರಾ, ಅಥವಾ ಬಿಜೆಪಿಯವರಿಗೆ ಬೆಂಬಲಿಸ್ತೀರಾ, ಅಥವಾ ಮುದ್ದನ್ಮೇಗೌಡರಿಗೆ ಬೆಂಬಲಿಸ್ತೀರಾ? ಮಾನ್ಯ ದೇವೇಗೌಡರಾಗಲಿ, ಮೋದಿ ಆಗಲಿ, ಮುದ್ದನ್ಮೇಗೌಡರಲ್ಲಿ 3 ಜನಕ್ಕೆ ಕಂಪೇರ್ ಮಾಡಿದ್ರೆ ಮೋದಿನೇ ಬೆಸ್ಟ್ ಆಗುತ್ತೆ, ತುಂಬ ಬೆಸ್ಟ್ ಆಗ್ತಾರೆ. ನೋಡಿ, ಜಪಾನು ಮತ್ತು ಭಾರತ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಒಂದೇ ಸರಿ ಬಂದಿದ್ದು, ಒಂದೇ ದಿನ ಬಂದಿದ್ದು, ಅಂದರೆ ಒಂದೇ ವರ್ಷ ಬಂದಿದ್ದು. ಆದರೆ ಜಪಾನ್ ಇಡೀ ಪ್ರಪಂಚಕ್ಕೆ ಸಾಲ ಕೊಡ್ತು, ಜಪಾನ್ ಸಾಲ ಕೊಡ್ತು. ಈಗ 5 ವರ್ಷದಿಂದ ಭಾರತ ಇಡೀ ಪ್ರಪಂಚದ ಸಾಲ ತಗೊಂಡು ವಾಪಸ್ ಕೊಟ್ಟಿದೆ. ಇದು ಸುವರ್ಣ ಯುಗ. ಹಾಗಾಗಿ ಮೋದಿನೇ ಬರಬೇಕೀಗ. ಏನು ಭಾವನೆ, ಇಲ್ಲಿ ಇರುವಂತದ್ದು ಅಭ್ಯರ್ಥಿಗಿಂತ ಮೋದಿ ಮುಖ್ಯ, ಹಾಗಾಗಿ ಮೋದಿನೇ ಬರಬೇಕು ಅನ್ನೋದು ಕೂಡ ಇಲ್ಲಿನ ಈಗಿನ ಜನರ ಒಂದು ಮಾತಾಗಿರುವಂತದ್ದು ಭಾವನಾ.